ಕಬ್ಬಿಣದ ಪೈಪ್ ತುಂಬಿದ ಬೃಹತ್ ಲಾರಿ ಪಲ್ಟಿಯಾಗಿದ್ದು ಸದ್ಯ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಅಲ್ಲಿ ಯಾವುದೇ ರೀತಿಯ ಅವಘಡ ಸಂಭವಿಸಿಲ್ಲ. ಅದೃಷ್ಟವಶಾತ್ ಅಂತ ಹೇಳ್ಬೋದು. ಬೆಳಗಿನ ಜಾವ ನಡೆದಿರೋ ಘಟನೆ ಇದು. ಕಬ್ಬಿಣದ ಪೈಪ್ಗಳು ಇದ್ದಂತಹ ಲಾರಿ ಪಲ್ಟಿಯಾಗಿದ್ದು ಪೈಪ್ಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಅತಿಯಾದ ವೇಗನೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದ್ದು. ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಟ್ರೈನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಲಾರಿ ಪಲ್ಟಿಯಾಗಿದ್ದು ನೆಲಮಂಗಲ ಪೊಲೀಸ್ ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಕುರಿತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇತ್ತೀಚೆಗೆ ಈ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಈ ಟ್ರಕ್ಗಳು ಪಲ್ಟಿ ಆಗೋದು ಇವೆಲ್ಲವೂ ಕೂಡ ಹೆಚ್ಚಾಗ್ತಿದ್ದು ಇಂದು ಮತ್ತೆ ಲಾರಿ ಒಂದು ಮಗುಚಿ ಈ ರೀತಿ ಅವಘಡ ಸಂಭವಿಸಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮರಿಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮರಿಯಪ್ಪ, ನೆಲಮಂಗಲದ ಬಳಿ ಇತ್ತೀಚೆಗೆ ಸಾಕಷ್ಟು ಅಪಘಾತಗಳನ್ನು ನಾವು ನೋಡ್ತಾ ಇದೀವಿ. ಇತ್ತೀಚೆಗಷ್ಟೇ ಒಂದು ವೋಲ್ವೋ ಕಾರ್ ಮೇಲೆ ಲಾರಿ ಯಾವ ರೀತಿಯಾಗಿ ಪಲ್ಟಿ ಹೊಡೆದಿತ್ತು ಅಂತ ಹೇಳಿ ಇವತ್ತು ಮತ್ತೊಂದು ಅವಘಡ ಸಂಭವಿಸಿದೆ. ಏನು ಆಯ್ತು ನಿಜಕ್ಕೂ ಅಂತ? ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಕಾಮಗಾರಿ ನಡೀತಿದೆ. ಅದರ ಜೊತೆಯಲ್ಲಿ ಹೆವಿ ವೆಹಿಕಲ್ ಕಾಟ. ಮುಂಜಾನೆ ಏನು ಮಂಜು ಕವಿದಿತ್ತು ಆ ವಾತಾವರಣದಲ್ಲಿ ಲಾರಿ ಅತಿ ವೇಗವಾಗಿ ಚಲನೆಯಿಂದ ಈ ಅಪಘಾತ ನಡೆದಿದೆ. ಎಸ್ ಮರಿಯಪ್ಪ, ಏನ್ ಕಾರಣ ಅಂತ ಏನಾದ್ರೂ ಗೊತ್ತಾಯ್ತಾ? ಲಾರಿ ಚಾಲಕ ಏನಾದ್ರೂ ಸ್ಥಳದಲ್ಲಿ ಇದಾರಾ ಅಥವಾ ಹೇಗೆ? ಮೇಡಮ್, ಲಾರಿ ಚಾಲಕ ಪಲ್ಟಿಯಾಗಿದೆ. ಲಾರಿ ಚಾಲಕ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅತಿ ವೇಗದಿಂದ ಈ ದುರ್ಘಟನೆ ನಡೆದಿದೆ ಮೇಡಮ್. ಥ್ಯಾಂಕ್ ಯು ಮಾಹಿತಿಗಾಗಿ. ಎಸ್, ಪ್ರಾಣಾಪಾಯದಿಂದ ಸದ್ಯ ಲಾರಿ ಚಾಲಕ ಪಾರಾಗಿದ್ದಾನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಬ್ಬಿಣದ ಪೈಪ್ಗಳು ತುಂಬಿದಂತಹ ಲಾರಿ ಪಲ್ಟಿಯಾಗದ ಪರಿಣಾಮ ಸದ್ಯ ಪ್ರಾಣಾಪಾಯದಿಂದ ಲಾರಿ ಚಾಲಕ ಪಾರಾಗಿದ್ದಾರೆ. ರಸ್ತೆಯಲ್ಲೆಲ್ಲ ಪೈಪ್ಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ.